ಈ ನರೇಗಾ ಯೋಜನೆಯಲ್ಲಿ ನಮ್ಮ ಸಂವಿಧಾನ ಹಕ್ಕು. ಈಗ ನನಗೆ ಕೂಲಿ ಬೇಕು ಅನ್ನೋದಾದರೆ ಆ ಊರಿನ ಪಂಚಾಯತಿಯವರೆಲ್ಲ ಸೇರಿ ಕೂತ್ಕೊಂಡು ಮಾತಾಡಿ ಅವರೇ ಪ್ಲ್ಯಾನ್ ಮಾಡಿ ಯಾರ್ಯಾರು ಕೂಲಿಗಾರರು ಇದ್ದಾರೆ ಅಂತೇಳಿ ಪಟ್ಟಿ ಮಾಡಿ ಏನೇನು ಕೆಲಸ ತೆಗೆದುಕೊಳ್ಬೇಕು ಅಂತ ಅವರೇ ತೆಗೆದುಕೊಂಡು ಈ ಕೆಲಸವನ್ನು ಆ ಊರಿನಲ್ಲಿ ಮಾಡ್ತಾಯಿದ್ರು. ಪ್ರತಿದಿನವೂ ಎನ್ರೋಲ್ ಮಾಡ್ತಾಯಿದ್ರು. ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕಾದ್ರೆ ಅದಕ್ಕೊಂದು 75% 25% ಇತ್ತು. ಮಿಕ್ಕಿದು 10% ರಾಜ್ಯ ಸರ್ಕಾರ 90% ಕೇಂದ್ರ ಸರ್ಕಾರ. ಅವರೆಲ್ಲರೂ ಕೂಡ ನೇರವಾಗಿ ಅಕೌಂಟ್ ಹೋಗ್ತಾ ಇತ್ತು. ಒಂದಷ್ಟು ಇನ್ಫ್ರಾಸ್ಟ್ರಕ್ಚರ್ಗಳು ಅವ್ರಿಗೆ ಕೂಲಿನೂ ಸಿಗ್ತಾ ಇತ್ತು. ಗ್ರಾಮೀಣ ಪ್ರದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಗ್ತಾ ಇತ್ತು. ನಾನು ಬೇರೆ ನೀವೆಲ್ಲೂ ನೋಡಬೇಕಾಗಿಲ್ಲ, ನನ್ನ ತಾಲೂಕಿಗೆ ಸಾಕು. ಸ್ವಂತ ಜಮೀನಲ್ಲಿ ಅವನು ಕೆಲಸ ಮಾಡಿಕೊಂಡ್ರೆ, ಅವನು ಸ್ವಂತ ಆಶ್ರಯ ಮನೆ ಕಟ್ಕೊಂಡ್ರೆ, ಅವನು ದಲಿತ ಕೋಟೆಗೆ ಕಟ್ಕೊಂಡ್ರೆ, ಅವನದೇ ಆದಂಥ ಜಮೀನಲ್ಲಿ ವ್ಯವಸಾಯ ಮಾಡಿಕೊಂಡ್ರೆ ಅದಕ್ಕೂ ಕೂಡ ಕೂಲಿ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಒಂದು ಐತಿಹಾಸಿಕವಾದಂಥ ಯೋಜನೆ ಇದು. ಅಂಥದ್ರಲ್ಲಿ ಇವತ್ತು ನಾವು ಇದರ ದೊಡ್ಡ ಮಟ್ಟದಲ್ಲಿ ಇದೊಂದು ಆಂದೋಲನ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು